ಪ್ರಾದೇಶಿಕವಾರು ಮಾನ್ಯತೆಯನ್ನು ಕೊಡಬೇಕಾಗುತ್ತೆ, ಜಾತಿವಾರು ಪ್ರಾತಿನಿಧ್ಯನೂ ಕೊಡಬೇಕಾಗುತ್ತೆ. ಕೋಲಾರದಿಂದ 3 ಸಚಿವ ಸ್ಥಾನ ಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತವಾಗಿದೆ. ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಕೋಲಾರ ಭಾಗಕ್ಕೆ 3 ಸಚಿವ ಸ್ಥಾನ ಬೇಕು ಅಂತ ಹೇಳಿ ಖರ್ಗೆಗೆ ಪತ್ರವನ್ನ ಬರೆದಿದ್ದಾರೆ ಎಂಎಲ್ಎಗಳು. ಆ ಭಾಗದಲ್ಲಿ ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನ ಕೊಡಬೇಕು, 3 ಎಂಎಲ್ಎಗಳು 2 ಎಂಎಲ್ಸಿ ಸೇರಿ 7 ಮಂದಿ ನಾಯಕರು ಖರ್ಗೆಗೆ ಪತ್ರದ ಮುಖೇನ ಮನವಿಯನ್ನ ಮಾಡಿದ್ದಾರೆ, ಆಗ್ರಹನೂ ಮಾಡಿದ್ದಾರೆ. ದಲಿತ ಕೋಟಾದ ಅಡಿಯಲ್ಲಿ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಕೊಡಿ, ನಂಜೇಗೌಡ ಕೊತ್ತೂರು ಮಂಜುನಾಥ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಈಗ ಅಳ್ದು ತೂಗಿ ಒಂದಿಷ್ಟು ಮಾನದಂಡಗಳ ಆಧಾರದ ಮೇಲೆನೆ ಸಚಿವ ಸಂಪುಟದಲ್ಲಿ ಅವಕಾಶ ಅನ್ನೋದು ಕೊಡೋದು, ಅದರಲ್ಲಿ ಪ್ರಾದೇಶಿಕವಾರನೂ ಮುಖ್ಯವಾಗುತ್ತೆ. ಇಲ್ಲಿ ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಆ ಭಾಗದಲ್ಲಿ ಜನಪ್ರತಿನಿಧಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇದನ್ನ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಪ್ರಮುಖವಾಗಿ ಕೇಳ್ತಿರೋದು ಆ ಭಾಗದಲ್ಲಿ ನಾಯಕರು ದಲಿತ ಕೋಟಾದ ಅಡಿಯಲ್ಲಿ ನಾರಾಯಣ ಸ್ವಾಮಿ ಅವರಿಗೆ ಈ ಸತಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ, ಅದರ ಜೊತೆಯಲ್ಲಿ ನಂಜೇಗೌಡ ಕೊತ್ತೂರು ಮಂಜುನಾಥ್ಗೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಈಗ ಕೋಲಾರ ಮೂಲದ ಶಾಸಕರು ಮನವಿಯನ್ನ ಮಾಡಿದ್ದಾರೆ, ಆಗ್ರಹ ಮಾಡಿದ್ದಾರೆ. ಕೋಲಾರ ಆ ಭಾಗಕ್ಕೆ 3 ಸಚಿವ ಸ್ಥಾನ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇಲ್ಲಿ ಜಾತಿವಾರು ಲೆಕ್ಕಾಚಾರ, ಪ್ರಾದೇಶಿಕವಾರು ಲೆಕ್ಕಾಚಾರ ಹಾಕೊಂಡೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡೋದು. ಅಂದ್ರೆ ಇಲ್ಲಿ ಯಾವ ಪ್ರದೇಶಕ್ಕೂ ಮೋಸ ಆಗಬಾರ್ದು, ಮತ್ತೆ ಯಾವ ಜಾತಿಗೂ ಮೋಸ ಆಗಬಾರ್ದು ಅನ್ನೋ ಮಾನದಂಡದ ಮೇಲೆನೆ ಅವಕಾಶವನ್ನ ಮಾಡಿಕೊಡೋದು. ಬಟ್ ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನ ಬೇಕು ಅಂತ ಹೇಳಿ ಈಗ ಕೇಳ್ತಾ ಇದ್ದಾರೆ. ಈಗ ರಿಕ್ವೆಸ್ಟ್ ಲೆಟರ್ ಅನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೋಲಾರ ಮೂಲದ ಎಂಎಲ್ಎಗಳು ಎಂಎಲ್ಸಿಗಳು ಪತ್ರ ಬರೆಯೋ ಮುಖೇನ ಆಗ್ರಹವನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ರಾಹುಲ್ ಗಾಂಧಿ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ. ರಾಹುಲ್ಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು. ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಅಭಯವನ್ನ ನೀಡಿದ್ದಾರೆ. ರಾಜ್ಯಸಭೆಗೆ ಆಹ್ವಾನವನ್ನ ಮತ್ತೊಮ್ಮೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಸಿದ್ದು ಒಪ್ಪದೇ ಇದ್ರು ನೀವು ಯೋಚನೆ ಮಾಡಿ, ಸ್ವಲ್ಪ ಟೈಮ್ ತಗೊಳ್ಳಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಅಂದ್ರೆ ಮೊನ್ನೆಯಿಂದಲೂ ವೆರಿ ಕ್ಲಿಯರ್ ಆಗಿ ಸಿದ್ದರಾಮಯ್ಯ ಅವರು ಹೇಳ್ತಿರೋದು, ನನಗೆ ರಾಷ್ಟ್ರ ರಾಜಕಾರಣದ ಕಡೆಗೆ ಒಲವಿಲ್ಲ, ಅಷ್ಟು ಇಂಟ್ರೆಸ್ಟ್ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ನಾನು ಸಕ್ರಿಯನಾಗಿರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ರಾಜೀನಾಮೆ ಕೊಟ್ಟ ಮೇಲೂ ಆ ಮಾತನ್ನು ಹೇಳಿದ್ರು. ಈಗ ಮತ್ತೊಮ್ಮೆ ಇವತ್ತು ಭೇಟಿಯಾದಂತ ಸಂದರ್ಭದಲ್ಲಿ ರಾಜ್ಯಸಭೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ, ಆಫರ್ ಅನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಗಡಿಬಿಡಿ ಇಲ್ಲ, ಯೋಚನೆ ಮಾಡಿ ಹೇಳಿ ಅಂತ ಹೇಳಿದಾರಂತೆ. ಇನ್ನು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರು ವಾಪಸ್ ತೆರಳುತ್ತಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ತಮಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ವರಿಷ್ಠರನ್ನ ಭೇಟಿ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈ ಸಂದರ್ಭದಲ್ಲಿ ಅವ್ರ ಮುಂದಿನ ನಡೆ ಬಗ್ಗೆನೂ ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿ ನಾಯಕರು ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಖುದ್ದಾಗಿ ರಾಹುಲ್ ಗಾಂಧಿ ಅವರು ಮೊನ್ನೆನೂ ಪ್ರಸ್ತಾಪ ಇಟ್ಟಿದ್ರು, ಇವತ್ತು ಭೇಟಿಯಾದಂತ ಸಂದರ್ಭದಲ್ಲಿ ಅದೇ ಪ್ರಸ್ತಾವನೆಯನ್ನ ಅವ್ರ ಮುಂದೆ ಇಟ್ಟಿದ್ದಾರೆ. ಗಡಿಬಿಡಿ ಇಲ್ಲ, ನಿಮ್ ಜೊತೆ ನಾವಿರ್ತೀವಿ ಅಂತ ಅಭಯ ಕೊಡೋದ್ರ ಜೊತೆಯಲ್ಲಿ ಸ್ವಲ್ಪ ಟೈಮ್ ತಗೊಂಡು ಹೇಳಿ ಅಂತ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರು ವಾಪಸ್ ತೆರಳುತ್ತಾ ಇದ್ದಾರೆ. ಈಗ ಮುಂದಿನ ಪ್ರಕ್ರಿಯೆಗಳು ನಡಿಬೇಕಲ್ಲ, CLP ಮೀಟಿಂಗ್ ಅದು ಬಹುತೇಕ ನಾಳೆನೇ ನಡೆಯುತ್ತೆ. ನಾಳೆ 4 ಗಂಟೆಗೆ ನಿಗದಿಯಾಗಿದೆ ಅನ್ನೋ ಮಾಹಿತಿನೂ ನ್ಯೂಸ್ 18ಗೆ ಲಭ್ಯವಾಗಿತ್ತು. ಇನ್ನು ಸಿಎಂ ಬದಲಾವಣೆ ನಿರ್ಧಾರ ರಾಹುಲ್ ಅವರದ್ದು. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಖರ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ರಾಜ್ಯಸಭೆ ವಿಪಕ್ಷ ಸ್ಥಾನವನ್ನ ಅಲಂಕರಿಸೋದಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. OBC ಧ್ವನಿ ರಾಷ್ಟ್ರ ಮಟ್ಟದಲ್ಲಿ ಮೊಳಗಬೇಕಾಗಿದೆ. ಹಂಗಾಗಿ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಇವರು ಅಷ್ಟೇ ಸ್ವಲ್ಪ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ, ಆಮೇಲೆ ನಿಮ್ ನಿರ್ಧಾರ ತಿಳಿಸಿ ಅಂತ ಹೇಳಿದಾರಂತೆ ಸಿದ್ದರಾಮಯ್ಯ ಅವರಿಗೆ. ನೂತನ ಸಂಪುಟ ರಚನೆ ಬಗ್ಗೆನೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ. ಸಚಿವರ ಲಿಸ್ಟ್ ಬಗ್ಗೆ ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೀವಿ, ನಿಮ್ಮ ಸಲಹೆ ಸೂಚನೆಗಳನ್ನ ನಾವು ಖಂಡಿತ ತಗೊಳ್ತೀವಿ, ಹೈಕಮಾಂಡ್ ನಿಮ್ಮ ಸೂಚನೆಗಳನ್ನ ಸಲಹೆಗಳನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಜ್ಯಸಭೆ ಬಗ್ಗೆ ಯೋಚಿಸಿ ನಿರ್ಧಾರ ಮಾಡಿ ಅಂತ ಹೇಳಿ ಸೂಚನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದಾರಂತೆ. ಈಗ ರಾಷ್ಟ್ರ ರಾಜಕಾರಣಕ್ಕೆ ಬರೋದಕ್ಕೆ ಆಹ್ವಾನವನ್ನ ನೀಡಲಾಗ್ತಾ ಇದೆ. OBCಯ ದೊಡ್ಡ ಧ್ವನಿಯಾಗಿ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ. ಅದರ ಜೊತೆಯಲ್ಲಿ ಗಡಿಬಿಡಿ ಇಲ್ಲ, ನೀವು ಯೋಚನೆ ಮಾಡಿ, ನಿಮ್ಮ ನಿರ್ಧಾರವನ್ನ ತಿಳಿಸಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಆಹ್ವಾನದ ಜೊತೆಗೆ ಈ ಸಲಹೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಭೇಟಿಯಲ್ಲೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಆಹ್ವಾನ ಅಂತೂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಬಂದಿದೆ.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಸಿದ್ದರಾಮಯ್ಯ ಅವರ ನಡೆ ಬಗ್ಗೆ ಚರ್ಚೆಗಳು ಉದ್ಭವವಾಗಿರುವಂತ ಬೆನ್ನಲ್ಲೇ ಈಗ ಹೈಕಮಾಂಡ್ ನಾಯಕರು ರಾಷ್ಟ್ರ ಮಟ್ಟಕ್ಕೆ ಬನ್ನಿ, ನೀವು ರಾಜಕಾರಣಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕಂತೂ ಅದ್ರ ಬಗ್ಗೆ ಒಲವಿಲ್ಲ. ಈಗ OBCಯನ್ನ ಪ್ರತಿನಿಧಿಸುವಂತ ನಾಯಕ ಅಂದ್ರೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತ ನಾಯಕನ ಅಗತ್ಯತೆ ಕಾಂಗ್ರೆಸ್ಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಯಾವ ತರ ಬಳಸ್ಕೊಳ್ಬೇಕು ಅಂತ ಹೇಳಿ ಈಗ ಹೈಕಮಾಂಡ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ಒಪ್ಕೊಳ್ತಾರಾ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು? ಶರ್ಮಿತಾ ಶೆಟ್ಟಿ ಸಿದ್ದರಾಮಯ್ಯ ಅಂತ ಜನನಾಯಕರನ್ನ ಕರ್ನಾಟಕದಲ್ಲಿ ಕಾಲಿಗೆ ಕೂರಿಸ್ಕೊಳ್ಳಿಕ್ಕೂ ಕೂಡ ಕಾಂಗ್ರೆಸ್ ತಯಾರಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅಂತ ಜನನಾಯಕ ಕಾಲಿಗೆ ಕೂಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥದ್ದು ಮತ್ತು ಕಾಂಗ್ರೆಸ್ನ ಸಾಂಪ್ರದಾಯಿಕ OBC ಮತಗಳು ಕೂಡ ತಿರುಗಿ ಬೀಳುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯ ನಾನು ರಾಷ್ಟ್ರ ರಾಜಕಾರಣ ನನಗೆ ಹೋಗಲ್ಲ, ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತೀನಿ, ನಾನು ಇನ್ನೂ ಕೂಡ ವರ್ಣದ ಶಾಸಕರಾಗಿದ್ದೀನಿ, 5 ವರ್ಷ ಇದೆ ಅನ್ನೋ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ, ಇಲ್ಲೊಂದು ಕಡೆ ರಾಷ್ಟ್ರ ರಾಜಕಾರಣ ನನಗೆ ಹೋಗಲ್ಲ ಅನ್ನೋ ಒಂದು ಮಾತನ್ನು ಪದೇ ಪದೇ ಹೇಳ್ತಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಿಸೋ ವಿಚಾರದಲ್ಲಿ ಕೂಡ ನೇರವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯಸಭಾ ಸ್ಥಾನವನ್ನು ಆಫರ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ವಿನಮ್ರವಾಗಿ ತಿರಸ್ಕರಿಸಿದರು. ಅದನ್ನು ನಿನ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ನಾನು ತಿರಸ್ಕರಿಸಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಮತ್ತೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಮತ್ತು OBC ಗಟ್ಟಿ ಧ್ವನಿ ರಾಷ್ಟ್ರ ರಾಜಕಾರಣದಲ್ಲಿ ಬೇಕು, ಅದಕ್ಕೆ ಅದು ನಿಮಗೆ ಅರ್ಹತೆ ಇದೆ, ಹಾಗಾಗಿ ನಾವು ಕರಿತಾ ಇದ್ದೀವಿ ಅನ್ನೋ ಮುಖಾಂತರ ಮತ್ತೆ ರಾಜ್ಯಸಭೆಗೆ ಬರುವಂತೆ ಮತ್ತು ರಾಜ್ಯಸಭೆ ಸ್ಥಾನವನ್ನು ಪಡೆಯುವಂತೆ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥ, ಆ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥ, ಆಲೋಚಿಸಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮನ್ನು ರಾಷ್ಟ್ರ ರಾಜಕಾರಣ ತರುವ ಮುಖಾಂತರ NDA ಸರ್ಕಾರದ ವಿರುದ್ಧ ರಾಜ್ಯಸಭೆ ಒಳಗೂ ಮತ್ತು ಹೊರಗೂ ರಚನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಹೋರಾಟಕ್ಕೆ ಇಳಿಸಬೇಕಾಗಿರ್ತಕ್ಕಂಥದ್ದು, ಗಟ್ಟಿ ಧ್ವನಿ ಬೇಕಾಗಿರ್ತಕ್ಕಂಥದ್ದು ಮತ್ತು ಮೋದಿ ಸರ್ಕಾರನ ಟೀಕೆ ಮಾಡಲಿಕ್ಕೆ OBCಯ ಗಟ್ಟಿ ಧ್ವನಿ ಬೇಕಾಗಿರ್ತಕ್ಕಂಥದ್ದು ಮತ್ತು 2029 ಚುನಾವಣೆ ಕೂಡ OBC ಮತಗಳನ್ನು ನಾವು ಕೂಡ ಗ್ರ್ಯಾಬ್ ಮಾಡಬೇಕಾಗಿರ್ತಕ್ಕಂಥ, ಹಾಗಾಗಿ ತಾವು ರಾಜ್ಯಸಭೆಗೆ ಒಪ್ಪಿಕೊಳ್ಳಬೇಕಂತೇಳಿ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಕೂಡಲೇ ತಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗಿದ್ರು ಕೂಡ ಯೋಚನೆ ಮಾಡಿ ಕಾಲಾವಕಾಶ ತೆಗೆದುಕೊಂಡು ನಮಗೆ ತಿಳಿಸಿ ಅಂತೇಳಿ ಸ್ವತಃ ರಾಹುಲ್ ಗಾಂಧಿ ಅವರು ಆಫರನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಮಗನ ಭವಿಷ್ಯದ ಚಿಂತೆ ಬಿಡಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆ ತೆಗೆದುಕೊಳ್ಳುವಂತೆ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಕೂಡ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗ ವಿಪಕ್ಷ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಸುಳಿವನ್ನು ಕೊಟ್ಟಿರ್ತಕ್ಕಂಥ, ಯಾಕಂತ ಹೇಳಿದ್ರೆ ಈಗಾಗಲೇ AICC ಅಧ್ಯಕ್ಷ ಹುದ್ದೆ, ರಾಜ್ಯಸಭೆ ವಿಪಕ್ಷ ಸ್ಥಾನ, ಇವೆರಡೂ ಸ್ಥಾನಗಳ ನಡುವೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಿದ್ರು. ಎಲ್ಲ ಒಂದು ಕಡೆ ದಲಿತ ಸಮುದಾಯ ಅಲ್ಲದೆ ಹಿರಿಯ ದಲಿತ ನಾಯಕರುಗಳು ಮತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಎಲ್ಲ ಒಂದು ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ. ತಂದೆ AICC ಅಧ್ಯಕ್ಷರು, ರಾಜ್ಯಸಭೆಯ ವಿಪಕ್ಷ ನಾಯಕರು ಕೂಡ ಹೌದು, ಜೊತೆಗೆ ತಮ್ಮ ಪುತ್ರನನ್ನ ಉಪಮುಖ್ಯಮಂತ್ರಿ ಮಾಡಿ ಆಯಕಟ್ಟಿನ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಕುಟುಂಬ ರಾಜಕಾರಣ ಮತ್ತೆ ಮೇಳೈಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಮಗನ ಭವಿಷ್ಯದ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಮುಖ ಸ್ಥಾನ ಪ್ರೋಟೋಕಾಲ್ ಇರತಕ್ಕಂಥ ರಾಜ್ಯಸಭೆಯ ವಿಪಕ್ಷ ಸ್ಥಾನವನ್ನೇ ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು, ಅದು ಕೂಡ ಸಿದ್ದರಾಮಯ್ಯರಿಗೆ ಬಿಟ್ಟುಕೊಡ್ಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಿಂದ ಇಳಿಲಿಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದರು ಮಲ್ಲಿಕಾರ್ಜುನ್ ಖರ್ಗೆ ಅಂತೇಳಿ ಒಂದು ರಾಜಕೀಯ ವಲಯದಲ್ಲಿ ಒಂದು ನರೇಟಿವ್ ಬಿಲ್ಡ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಕರೆದಿರ್ತಕ್ಕಂಥದ್ದು ಮತ್ತು ರಾಜ್ಯಸಭೆ ವಿಪಕ್ಷ ಸ್ಥಾನವನ್ನು ಬಿಟ್ಟುಕೊಡುವ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಮತ್ತು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲೂ ಕೂಡ ತಮ್ಮ ಸಲಹೆಯನ್ನು ಆಗುವುದು ಅನ್ನೋ ಮುಖಾಂತರ ತಮ್ಮನ್ನು ಕಡೆಗಣಿಸಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಸಿದ್ದರಾಮಯ್ಯರಿಗೆ ಸ್ವತಃ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ಬರುವಂತೆ ಇನ್ವೈಟ್ ಮಾಡಿರ್ತಕ್ಕಂಥದ್ದು ಮತ್ತು ರಾಜ್ಯಸಭೆಯ ವಿಪಕ್ಷ ಸ್ಥಾನವನ್ನು ಬಿಟ್ಟುಕೊಡುವ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಮುಂದೆ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.